ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ರಶ್ಮಿಯವರು ಊರ್ಧ್ವಧನುರಾಸನ ಮಾಡ್ತಾರೆ, ಬ್ಯಾಕ್ ಬೆಂಡಿಂಗ್ ಮಾಡಿ. ಇದು ಮಾಡೋದ್ರಿಂದ ಬೆನ್ನಿಗೆ ಚೆನ್ನಾಗಿ ಸ್ಟ್ರೆಂಥನ್ ಆಗುತ್ತೆ. ಬೆನ್ನಿನ ಭಾಗ, ಲಂಬರ್ ಭಾಗ ಎಲ್ಲನ. ಡಿಸ್ಕ್ದು ಏನಾರು ಪ್ರಾಬ್ಲಮ್ ಇತ್ತು ಅಂತಂದ್ರೂ ಕೆಲವು ಬ್ಯಾಕ್ ಬೆಂಡಿಂಗ್ ಮಾಡಿದಾಗ ಸರಿ ಹೋಗುತ್ತೆ. ನಾವು ನೋಡ್ಕೊಂಡು ಮಾಡಿಸ್ಬೇಕು ಯಾವ ಥರ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂಥೇಳಿ. ಪಾದ ಒತ್ತಿ, ಕೈಯನ್ನು ಒತ್ತಿ ನೋಡಿ. ಇದ್ರ ಸ್ಕರ್ಟಿಂಗ್ ಮೇಲೆ ಇಟ್ಕೊಂಡಿದ್ದಾರೆ ಕೈ. ಈಗ ನಿಧಾನ ಮೇಲಕ್ಕೆ ಬನ್ನಿ. ಅಷ್ಟನ್ನು ಲಿಫ್ಟ್ ಮಾಡ್ಕೊಳ್ಳಿ. ಚೆಸ್ಟು ಗೋಡೆ ಕಡೆಗೆ ಹೋಗಲಿ. ಕಾಲೊಂದು ಸ್ಟೆಪ್ ಒಳಗೆ ತೊಗೊಳ್ಳಿ. ಇದು ಮಾಡೋದ್ರಿಂದ ಲೋವರ್ ಅಬ್ಡಮನ್ ಭಾಗ ನೋಡಿ, ರಿಸ್ಟ್ ಭಾಗ, ಲೋವರ್ ಅಬ್ಡಮನ್ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇದೆ. ರಿಬ್ಸ್ ಭಾಗನೂ ಸ್ಟ್ರೆಚ್ ಆಗ್ತಾ ಇದೆ. ಎದೆ ಭಾಗನೂ ಚೆನ್ನಾಗಿ ಹಿಗ್ತಾ ಇದೆ. ಇದನ್ನು ನೋಡ್ಕೊಂಡು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು, ತಪ್ಪು ಮಾಡಬಾರ್ದು. ನಿಧಾನ ವಾಪಸ್ ಬನ್ನಿ. ಮಂಡಿಗಳು ಹಾಗೆ ಕಾಲು ಮಡಿಸೇರಿ ಸ್ವಲ್ಪ ಹೊತ್ತು. ಬ್ಯಾಕ್ ಬೆಂಡಿಂಗ್ ಮಾಡಿದ್ಮೇಲೆ ಕಾಲು ಸ್ವಲ್ಪ ಮಡಿಸಿರಬೇಕು. ಪಾದಗಳನ್ನು ಅಗಲ ಇಟ್ಕೋಬೇಕು. ಮಂಡಿಗಳು ಸೇರಿರಬೇಕು. ಇದು ಮಾಡೋದ್ರಿಂದ ಕೈಗಳು ಚೆನ್ನಾಗಿ ಸ್ಟ್ರೆಂಥನ್ ಆಗುತ್ತೆ. ಕೈ ನೇರಾಗ್ತಿರುತ್ತಲ್ಲ ಹಾಗೆ. ಇದನ್ನು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಎಲ್ಲರೂ ಬೆನ್ನಿನ ಭಾಗದಲ್ಲಿ ನೋವು ಬರೋ ಥರ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಅಬ್ಡಮನ್ ಏರಿಯಾ ಏನಿದೆ, ಹೊಟ್ಟೆ ಭಾಗ ಚೆನ್ನಾಗಿ ಸೀಲಿಂಗ್ ಕಡೆಗೆ ಲಿಫ್ಟ್ ಮಾಡಬೇಕು. ಸೀಲಿಂಗ್ ಕಡೆಗೆ ಲಿಫ್ಟ್ ಮಾಡಿಬಿಟ್ಟು ಎದೆ ಭಾಗ ಗೋಡೆ ಕಡೆಗೆ ತೊಗೊಂಡು ಹೋದಾಗ ಇನ್ನೊಂದು ಸಲ ಬೇಕಾದ್ರೆ ಮಾಡಿ. ಸೆಕೆಂಡ್ ರೌಂಡ್ ಮಾಡಿ. ಕೈ ನೆಲಕ್ಕೆ ಇಟ್ಬಿಟ್ಟು ಮಾಡಿ. ಈಗ ಹಾಗೆ ರಿಸ್ಟ್ ಗೋಡೆಗೆ ಮಾಡಿ. ನಿಧಾನ ಲಿಫ್ಟ್ ಮಾಡ್ಕೊಳ್ಳಿ. ಉಸಿರಾಟದ ಸಮಸ್ಯೆನೂ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಕರೆಕ್ಟ್ ಗೈಡೆನ್ಸಲ್ಲಿ ಮಾಡಬೇಕು. ಸಡನ್ನಾಗಿ ಕೆಳಗಡೆ ಬರಬಾರ್ದು. ನಿಧಾನ ಕೆಳಗೆ ಬನ್ನಿ. ಈಗ ನೋಡಿ ತೋರಿಸಿದ್ದಾರೆ ಇವಾಗ ಹೇಗೆ ಮಾಡೋದು ಅಂತ. ರಿಸ್ಟನ್ನು ಗೋಡೆಗೆ ಕೊಟ್ಟು ಮಾಡ್ತಾ ಇರೋದು ಇವಾಗ ಹಾಗೆ. ಈಗ ನಿಧಾನ ತಲೆ ಹಿಂಭಾಗ ನೆಲಕ್ಕೆ ಕೊಟ್ಟು ಬರಬೇಕು. ಇದು ಮಾಡುವಾಗ ಯಾವುದೇ ಬ್ಯಾಕ್ ಬೆಂಡಿಂಗ್ ಮಾಡುವಾಗ ಸಡನ್ನಾಗಿ ನಡು ನೆತ್ತಿ ಕೊಡಬಾರ್ದು. ಕುತ್ತಿಗೆಗೆ ಸಮಸ್ಯೆ ಆಗುತ್ತೆ. ಆಮೇಲೆ ಕುತ್ತಿಗೆ ನೋವು ಬರುತ್ತೆ. ತಲೆ ಹಿಂಭಾಗ ನೆಲಕ್ಕೆ ಕೊಟ್ಬಿಟ್ಟು ನಿಧಾನ ವಾಪಸ್ ಬರಬೇಕು. ಸ್ವಲ್ಪ ಹೊತ್ತು ಈ ಥರ ಇದ್ದು ನಿಧಾನ ಈಗ ಮೇಲಕ್ಕೆ ಬನ್ನಿ. ಬಲಕ್ಕೆ ಹೊರಳಿ ಮೇಲಕ್ಕೆ ಬನ್ನಿ. ಇಲ್ಲಿ ದಪ್ಪ ಇರೋರಿಗೆ ಕೆಲವ್ರಿಗೆಲ್ಲ ಏನಿಷ್ಟು ದಪ್ಪ ಇದ್ದಾರೆ, ಹೆಂಗೆ ಮಾಡ್ತಾರೆ ಅಂತೇಳಿ ಅವರಿಗೆ ನಾನಾ ಥರದ ಸಮಸ್ಯೆಗಳಿರುತ್ತೆ. ಕೆಲವ್ರಿಗೆ ಥೈರಾಯ್ಡ್ ಸಮಸ್ಯೆಯಿಂದ ದಪ್ಪ ಇರ್ಬೋದು. PCOD ಪ್ರಾಬ್ಲಮ್ ಇರುತ್ತೆ. ಕೆಲವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇರುತ್ತೆ. ಇದರಿಂದ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ದಪ್ಪ ಆಗೋದು. ಕಾರಣಗಳು ಬೇರೆ ಥರ. ಕೆಲವರು ಜಂಕ್ ಫುಡ್ ತಿಂದು ದಪ್ಪ ಆಗಿರ್ತಾರೆ. ಅದನ್ನು ನಾವು ನೋಡ್ಕೋಬೇಕು. ಎಲ್ಲ ಕರೆಕ್ಟಾಗಿ ನಾವು ಫುಡ್ಡು ಮೇಂಟೈನ್ ಮಾಡ್ಕೊಂಡು ದಪ್ಪ ಇತ್ತು ಅಂದರೆ ಏನೋ ಸಮಸ್ಯೆ ಇದೆ ಅಂತ. ಅದಕ್ಕೆ ಯೋಗಾಸನ, ಪ್ರಾಣಾಯಾಮ, ಆಮೇಲೆ ಇವೆಲ್ಲ ಮಾಡಿಕೊಂಡು ಕೆಲವು ಎಕ್ಸಸೈಸ್ ಮಾಡಿಕೊಂಡು ಫುಡ್ ಕರೆಕ್ಟಾಗಿ ತೊಗೊಂಡು ಮನೆ ಫುಡ್ಡನ್ನೇ ತೊಗೋಬೇಕು. ಇದೆಲ್ಲ ಮಾಡ್ಕೊಂಡಿದ್ದಾಗ ಅವ್ರ ವೆಯ್ಟ್ ಕರೆಕ್ಟಾಗಿ ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಇವರು ತುಂಬ ವೆಯ್ಟ್ ಇದ್ದರು, ಇವಾಗ ಕಡಿಮೆ ಆಗಿದ್ದಾರೆ. ಇದೆಲ್ಲ ಮಾಡಿಕೊಂಡು ನೀವು ಇದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ರಿಗೂ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲೆಲ್ಲ ನೋಡಿ. ನಮಸ್ತೆ.